ಹೆಲೋ ಎವ್ರಿವನ್, ಆಶ್ರಯ ಟಾಕ್ಸ್ಗೆ ಸ್ವಾಗತ. ನಾನು ಆಶಾ ಕುಮಾರ್ ಸ್ವಾಮಿ, ಸೈಕಾಲಜಿ ಸ್ಪೆಷಲ್ ಎಜುಕೇಟರ್ ಆ್ಯಂಡ್ ಪಬ್ಲಿಕ್ ಸ್ಪೀಕಿಂಗ್ ಕೋಚ್. ಇವತ್ತಿನ ಟಾಪಿಕಲ್ಲಿ ನಾವು ಓವರ್ ಥಿಂಕಿಂಗ್ ಅಂದರೆ ಏನು, ಇದರಿಂದ ಹೇಗೆ ಹೊರಗೆ ಬರೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಓವರ್ ಥಿಂಕಿಂಗ್ ಅಂತ ಅಂದ ತಕ್ಷಣ ನಮಗೆ ವೆರಿ ಫೆಮಿಲಿಯರ್ ವರ್ಡ್. ನಾವು ಸಿಕ್ಕಾಪಟ್ಟೆ ಜನರಿಗೆ ನಾವು ಉಪಯೋಗ ಮಾಡ್ತೇವೆ, ನಮಗೆ ನಾವೇ ಉಪಯೋಗ ಮಾಡ್ತೇವೆ, ಅಥವಾ ನಮ್ಮ ಸೊಸೈಟಿಯಲ್ಲಿ ನಾವು ಅದನ್ನು ವೆರಿ ಕಾಮನ್ ಆಗಿ ಉಪಯೋಗ ಮಾಡ್ತೇವೆ. ಹಾಗಾದರೆ ಓವರ್ ಥಿಂಕಿಂಗ್ ಅಂದರೆ ಏನು? ಓವರ್ ಥಿಂಕಿಂಗ್ ಅಂತಂದರೆ ಒಂದು ವಿಚಾರದ ಬಗ್ಗೆ ಇಲ್ಲ ಸಲ್ಲದ ಯೋಚನೆಯನ್ನು ಮಾಡಿ ನಮ್ಮ ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ನಮ್ಮ ಟೋಟಲ್ ಅಟ್ಮಾಸ್ಫಿಯರ್ನ ಹಾಳು ಮಾಡಿ ಅದರ ಜೊತೆಗೆ ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಮಾಡಲು ಅಸಾಧ್ಯವಾಗುವುದೇ ಓವರ್ ಥಿಂಕಿಂಗ್. ನಮ್ಮ ಪ್ರಕೃತಿ ಹೇಗೆ ಅದೇ ರೀತಿ ನಾವು ಕೂಡ ಅಲ್ವಾ? ಒಂದೊಂದಿನ ಪ್ರಕೃತಿಯಲ್ಲಿ ಸಿಕ್ಕಾಪಟ್ಟೆ ಜೋರು ಮಳೆ ಬಂದಿರ್ಬೋದು, ಒಂದೊಂದಿನ ಸಿಕ್ಕಾಪಟ್ಟೆ ಜೋರು ಸೆಕೆ, ಇನ್ನೊಂದಿನ ಚಳಿ, ಇನ್ನೊಂದಿನ ತುಂಬ ಡ್ರೈ ವೆದರ್. ಹೀಗೆ ಅಲ್ವಾ, ಏರಿಳಿತಾ ಇರದ್ದೇ ಇರುತ್ತೆ. ಹಾಗೆಯೇ ನಮ್ಮ ಜೀವನ. ಒಂದಿನ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನಮಗೆ, ಒಂದೊಂದಿನ ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತೆ, ಒಂದೊಂದಿನ ಸಿಕ್ಕಾಪಟ್ಟೆ ಡ್ರೈ ಬೋರಿಂಗ್ ಅಂತ ಅನಿಸುತ್ತೆ, ಒಂದೊಂದಿನ ಸಿಕ್ಕಾಪಟ್ಟೆ ಡಿಪ್ರೆಸ್ಡ್ ಆಗಿರ್ತೀವಿ. ಇದು ಏರಿಳಿತ ಇದ್ದಿದ್ದೇ ಅಲ್ವಾ? ಹಾಗಾದರೆ ನಾವು ಯಾಕೆ ಓವರ್ ಥಿಂಕ್ ಮಾಡಬೇಕು? ನಾವು ಯಾಕೆ ನಮ್ಮ ಆಗದನ್ನು ಆಗುವುದನ್ನು ಅದರ ಬಗ್ಗೆ ನೆಗೆಟಿವ್ ಆಗಿ ಯಾಕೆ ಥಿಂಕ್ ಮಾಡಬೇಕು ಅಲ್ವಾ? ಓವರ್ ಥಿಂಕ್ ಮಾಡೋದನ್ನು ನಾವು ಹೇಗೆ ಸ್ಟಾಪ್ ಮಾಡ್ಬೋದು? ಈ ಓವರ್ ಥಿಂಕ್ ಮಾಡೋದ್ರಿಂದ ಅನಾನುಕೂಲಗಳೇ ಜಾಸ್ತಿ ಅನುಕೂಲಗಳಿಗಿಂತ. ಅದನ್ನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ತಿಳ್ಕೊಳ್ಬೇಕು. ಇಫ್ ಅನ್ನೋದನ್ನು ಬಿಟ್ಬಿಡಬೇಕು. ನಾಳೆ ಏನಾಗುತ್ತೋ ಅನ್ನೋದ್ರ ಬಗ್ಗೆ ಚಿಂತೆ. ಯಾಕೆಂದರೆ ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸಲ್ಲಿ ಕೆಟ್ಟದಾಗಿರ್ಬೋದು, ಅದರಿಂದಾಗಿ ನಮಗೆ ಎಕ್ಸ್ಪೀರಿಯನ್ಸನ್ನು ನಾವು ತಗೊಳ್ಬೋದು ವಿನಃ ಅದ್ರ ಬಗ್ಗೆ ಹೋಗಿ ಅಂಡೂ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ಸ್ ನಾಟ್ ಪಾಸಿಬಲ್ ಟು ಡೂ ದ ಅಂಡೂ. ಸೊ ಬೆಟರ್ ನಾಟ್ ಟು ಥಿಂಕ್ ಟೂ ಮಚ್ ಅಬೌಟ್ ಇಟ್. ಟೇಕ್ ಅನ್ ಎಕ್ಸ್ಪೀರಿಯನ್ಸ್ನ ಒಳ್ಳೆ ಚಂದದಲ್ಲಿ ತಗೊಂಡು ಮುಂದಿನ ಭವಿಷ್ಯಕ್ಕೆ ಹೇಗೆ ಅದನ್ನು ಉಪಯೋಗ ಮಾಡೋದು ಅನ್ನೋದನ್ನು ನೋಡ್ಬೋದು ಅಲ್ವಾ? ಓವರ್ ಥಿಂಕ್ ಮಾಡೋದ್ರಿಂದ ಯಾವ ಕೆಲಸವೂ ಪೂರ್ಣಗೊಳಿಸೋಕ್ಕಾಗಲ್ಲ. ನಮಗೆ ಮತ್ತೆ ಮತ್ತೆ ನೆಗೆಟಿವ್ ಥಾಟ್ಸ್ ಬರುತ್ತೆ. ಇದರಿಂದಾಗಿ ನಾವು ಆ ವಿಚಾರವನ್ನು ಅಲ್ಲಿಯೇ ಬಿಟ್ಟು ಅದರಿಂದಿರುವಂಥ ಎಕ್ಸ್ಪೀರಿಯನ್ಸನ್ನು ಮುಂದೆ ತಗೊಂಡು ಹೋಗ್ಬೋದು ಅಷ್ಟೇ. ಇನ್ನು ನೀವು ಓವರ್ ಥಿಂಕ್ ಮಾಡ್ತಾ ಇದ್ದೀರಿ, ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಾ ಇದೆ ಅಂತಂದರೆ ಇಮಿಡಿಯೇಟ್ ನಿಮ್ಮ ಥಾಟ್ ಪ್ರೊಸೆಸನ್ನು ಚೇಂಜ್ ಮಾಡಿ. ಒಂದು ಡೈವರ್ಷನ್ನ ತಗೊಳ್ಳಿ. ಒಂದು ಫ್ರೆಂಡ್ಸ್ ಒಟ್ಟಿಗೆ ಹೊರಗಡೆ ಹೋಗಿ ಬಿಂದಾಸ್ ಆಗಿ ಬನ್ನಿ, ಸೋಷಿಯಲ್ ಗ್ಯಾದರಿಂಗಿಗೆ ಹೋಗಿ, ಅಥವಾ ನಿಮಗೆ ಇಷ್ಟ ಇರುವಂತಹ ಒಂದು ಮೂವಿಗೆ ಹೋಗಿ. ನಿಮ್ಮ ಥಿಂಕಿಂಗ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಓವರ್ ಥಿಂಕ್ ಮಾಡುವಾಗ ನಿಮ್ಮ ಥಾಟ್ ಪ್ರೊಸೆಸನ್ನು ಚೇಂಜ್ ಮಾಡಿ, ನಿಮ್ಮ ಬ್ರೈನಿಗೆ ರೆಸ್ಟ್ ಕೊಡಿ. ನಾವು ಹೇಳ್ತೀವಿ ಚೇಂಜ್ ಆಫ್ ವರ್ಕ್ ಈಸ್ ಅ ರೆಸ್ಟ್ ಅಂತ. ಹಾಗೆ ನಿಮ್ಮ ಥಿಂಕಿಂಗನ್ನು ಡೈವರ್ಟ್ ಮಾಡಿ ಚೇಂಜ್ ಮಾಡೋದ್ರಿಂದ ನಿಮ್ಮ ಓವರ್ ಥಿಂಕಿಂಗನ್ನು ತಡೆಗಟ್ಬೋದು. ಇನ್ನು ಮೈಂಡ್ಫುಲ್ನೆಸ್, ಮೆಡಿಟೇಷನ್ ಇಸ್ ಮಸ್ಟ್. ನೀವು ಆದಷ್ಟು ಪ್ರಾಣಾಯಾಮವನ್ನು ಮಾಡಿ. ನಮಗೆ ನಮ್ಮ ಹೊರಗಿನ ಪ್ರಪಂಚವನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಹೊರಗಡೆ ಏನಾಗುತ್ತೋ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಮ್ಮ ಬಾಡಿ, ನಮ್ಮ ಮೈಂಡನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು. ಸೊ ಅದಕ್ಕೆ ಒಂದೇ ಒಂದು ಸಾಧನ ಅಂತಂದರೆ ಪ್ರಾಣಾಯಾಮ, ಮೆಡಿಟೇಷನ್. ಸೊ ಯಾವ ಥರ ಮೆಡಿಟೇಷನ್ ಮಾಡ್ಬೋದು? ಇನ್ನೊಂದು ವಿಷಯ ಏನು ಅಂತಂದರೆ, ಸ್ವಲ್ಪ ಹಚ್ಚ ಹಸಿರನ್ನ ಪ್ರಕೃತಿ ಜೊತೆ ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡಿ. ಇದು ಒಂದು ಕೈಂಡ್ ಆಫ್ ಮೆಡಿಟೇಷನ್ ಆ್ಯಕ್ಚುಲಿ. ಓಕೆ, ಸೊ ಇದರಿಂದ ನಿಮಗೆ ಒಂದು ರಿಲ್ಯಾಕ್ಸ್ ಆಗುತ್ತೆ. ಇನ್ನು ಆ್ಯಸೆಪ್ಟ್ ಆ್ಯಸ್ ಯು ಆರ್. ಫಸ್ಟ್ ನಿಮ್ಮನ್ನು ನೀವು ಆ್ಯಸೆಪ್ಟ್ ಮಾಡಿ. ನೆಕ್ಸ್ಟ್ ಹೊರಗಿನ ಜನರ ಬಗ್ಗೆ ಚಿಂತೆ ಮಾಡಿ. ನಮಗೆ ಅವ್ರು ಏನು ಅಂದ್ಕೋತಾರೋ, ಅವ್ರು ಏನು ಹೇಳ್ತಾರೋ, ಅದರಿಂದಾಗಿ ನನ್ನ ಇಮೇಜ್ಗೆ ಏನು ಪೆಟ್ಟಾಗುತ್ತೋ ಅನ್ನೋದ್ರ ಬಗ್ಗೆ ನಾವು ತುಂಬ ಥಿಂಕ್ ಮಾಡ್ತೀವಿ. ಅದರಿಂದಾಗಿ ನಮ್ಮೊಳಗೆ ನಾವು ಕೊರಗ್ತೀವಿ. ಸೊ ಆ್ಯಸೆಪ್ಟ್ ಆ್ಯಸ್ ಯು ಆರ್. ನಿಮ್ಮ ಸ್ಟ್ರೆಂತ್ ಏನಿದೆ, ನಿಮ್ಮ ವೀಕ್ನೆಸ್ ಏನಿದೆ, ಫಸ್ಟ್ ನೀವು ಆ್ಯಸೆಪ್ಟ್ ಮಾಡಿ. ಸೊ ಸಮ್ಟೈಮ್ ಇಟ್ಸ್ ಓಕೆ ಟು ಬಿ ನಾಟ್ ಓಕೆ. ಇಟ್ಸ್ ಓಕೆ ಟು ಬಿ ರಾಂಗ್. ಇಟ್ಸ್ ಓಕೆ ಟು ಬಿ ಮಿಸ್ಟೇಕನ್. ಅದರಿಂದ ನಾವು ಪಾಠವನ್ನೇ ಕಲಿಬೇಕು ವಿನಃ ಅದ್ರ ಬಗ್ಗೆ ಚಿಂತೆ ಮಾಡಿ ನಮ್ಮ ಮೈಂಡ್ಸೆಟ್ಟನ್ನು ಹಾಳು ಮಾಡಬಾರ್ದು. ಸೊ ಆ್ಯಸೆಪ್ಟ್ ಆ್ಯಸ್ ಇಟ್ ಈಸ್.
ಕರೆಕ್ಟ್ ಇಟ್ ಇಫ್ ಪಾಸಿಬಲ್. ಸ್ಟೇ ಬ್ಯುಸಿ. ನೀವೆಷ್ಟು ಬ್ಯುಸಿ ಆಗಿರ್ತೀರೋ ಅಷ್ಟು ಒಳ್ಳೆಯದು. ನಿಮ್ಮ ಮೈಂಡನ್ನು ಪ್ರೊಡಕ್ಟಿವ್ ಆಗಿ ಎಷ್ಟು ಉಪಯೋಗ ಮಾಡ್ತೀರೋ ಅಷ್ಟು ಒಳ್ಳೆಯದು. ನಿಮಗೊಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅದ್ರ ಜೊತೆಗೆ ನೀವೊಂದು ಪ್ರೊಡಕ್ಟಿವ್ ವರ್ಕ್ ಮಾಡಿದರೆ ಸೊಸೈಟಿಗೂ ಕೂಡ ಒಳ್ಳೆಯದು. ಆದಷ್ಟು ಹೊತ್ತು ನಿಮ್ಮನ್ನು ನೀವು ಬ್ಯುಸಿಯಾಗಿಡಿ, ನಿಮ್ಮ ಹವ್ಯಾಸಕ್ಕೆ ನೀವು ತೊಡಗಿಸ್ಕೊಳ್ಳಿ. ಸೊ ಇದರಿಂದಾಗಿ ನಿಮಗೆ ನೆಮ್ಮದಿ ಸಿಗಲಿ. ಇದು ಹೇಳ್ತಾರೆ ಐಡಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್. ಸೊ ನೀವು ಐಡಲ್ ಆಗಿ ಕೂತ್ಕೊಳ್ಳೋದನ್ನು ಅವಾಯ್ಡ್ ಮಾಡಿ. ಇನ್ನು ಡೈರಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಕೆಲವೊಂದು ವಿಷಯ ನಮ್ಗೆ ಯಾರಾದ್ರೂ ಶೇರ್ ಮಾಡೋಕ್ಕಾಗಲ್ಲ, ನಮ್ಗೆ ಇಷ್ಟ ಆಗಲ್ಲ. ಸೊ ಹಾಗಿದ್ರೆ ಒಂದು ಒಳ್ಳೆ ಫ್ರೆಂಡ್ ನಿಮ್ಗೆ ಬೇಕು ಅಂದರೆ ಡೈರಿ ಈಸ್ ಯುವರ್ ಬೆಸ್ಟ್ ಫ್ರೆಂಡ್. ನಿಮ್ಮ ಇಮೋಷನ್ನಲ್ಲಿ ಬರ್ಸ್ಟ್ ಔಟ್ ಮಾಡ್ಬೋದು. ನಿಮಗೆ ಅದ್ರ ಜೊತೆ ನಿಮ್ಗೆ ಏನೆಲ್ಲ ಆಗಿದೆ, ನಿಮ್ಮ ಎಕ್ಸ್ಪೀರಿಯನ್ಸ್ಗಳೇನಿದೆ, ನಿಮ್ಮ ಬ್ರೇಕ್ ಡೌನ್ಸ್ ಏನಿದೆ, ಖಂಡಿತವಾಗ್ಲೂ ನೀವು ಅದನ್ನು ಬರೆದಾಗ ಇಮೋಷ್ನಲಿ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ. ಸೊ ಇನ್ನೊಂದು ವಿಷಯ ಇಲ್ಲ ಇಲ್ಲಿ ಹೇಳಲೇಬೇಕು. ಕೆಲವೊಂದು ಸಲ ನಮಗೆ ಸಿಕ್ಕಾಪಟ್ಟೆ ಭಾರ ಹೊರ್ತಾ ಹೋಗ್ತಾ ಇರ್ತೀವಿ. ಸಮ್ ಟೈಮ್ ಆ ಭಾರ ನಮ್ಗೆ ಬೇಕಿದೆ. ಹಾಗಾದರೆ ನಾವೇನು ಮಾಡ್ತೀವಿ, ನಮ್ಮ ಫ್ರೆಂಡ್ಸಿಗೋ ಅಥವಾ ನಮ್ಮ ಫ್ಯಾಮಿಲಿ ಪಾರ್ಟ್ನರ್ಸ್ಗೆ ಹೇಳ್ತೀವಿ ಸ್ವಲ್ಪ ಭಾರ ಹೊತ್ಕೊಳ್ಳಿಯಪ್ಪ ಅಂತ, ಅಲ್ವಾ? ಸೊ ನಮ್ಮ ಇಮೋಷ್ನಲ್ ಭಾರವನ್ನು ಕೂಡ ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳಿ. ಸೊ ರಿಲ್ಯಾಕ್ಸ್ ಆಗುತ್ತೆ. ಇನ್ನೊಂದು ವಿಷಯ, ಕೆಲವೊಂದು ಭಾರಗಳು ಅನಗತ್ಯ. ಬೇಡದಿದ್ದರೆ ಬಿಸಾಕಿ ಮುಂದೆ ನಡೀರಿ. ಬೇಕಿದ್ದರೆ ಅದಕ್ಕೆ ಏನೆಲ್ಲ ಅವಶ್ಯಕತೆಗಳಿದೆಯೋ ಅದನ್ನೆಲ್ಲವನ್ನು ಒಟ್ಟುಗೂಡಿಸಿ ಹೇಗೆ ಮುನ್ನಡೆಯುವುದು, ಪ್ರೊಡಕ್ಟಿವ್ ಆಗಿ ನಮ್ಮ ಜೀವನದಲ್ಲಿ ಹೇಗೆ ಸಂತೋಷದಿಂದ ಇರುವುದು ಅನ್ನೋದನ್ನು ಯೋಚನೆ ಮಾಡಿ. ಇನ್ನು ನಾವು ನಮಗೋಸ್ಕರ ಖುಷಿಯಾಗಿರಬೇಕು. ಆದಷ್ಟು ನೆಮ್ಮದಿಯಿಂದ ಖುಷಿಯಾಗಿರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.